ಜೂನ್ 5ರಂದು ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಅಂತಾರಾಷ್ಟ್ರೀಯ ಪರಿಸರ ದಿನ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಜಮಾತೆ ಇಸ್ಲಾಮಿ ಹಿಂದ್ನ ಮಾಧ್ಯಮ ವಿಭಾಗದ ಸಹಾಯಕ ಸಂಚಾಲಕ ಮೊಹಮ್ಮದ್ ನಿಜಾಮುದ್ದೀನ್ ಅವರು ತಿಳಿಸಿದ್ದಾರೆ. ಬೀದರ್ ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪರಿಸರ ದಿನಾಚರಣೆಯ ಅಂಗವಾಗಿ ಹಸಿರು ಗಿಡಗಳನ್ನು ಬೆಳೆಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜೂನ್ 4ರಂದು ಬೀದರ್ ಮಹಾನಗರ ಪಾಲಿಕೆ ಆಯುಕ್ತರಾದ ಮುಕುಲ್ ಜೈನ್ ಅವರನ್ನು ಭೇಟಿಯಾಗಿ ಬೀದರ್ ನಗರವನ್ನು ಸ್ವಚ್ಛವಾಗಿಡಲು, ಕಸ ಗುಂಡಿಗಳು ಇರದ ಹಾಗೆ ನೋಡಿಕೊಳ್ಳಲು ಮತ್ತು ಪ್ಲಾಸ್ಟಿಕ್ ಮುಕ್ತ ನಗರವನ್ನ ನಿರ್ಮಾಣ ಮಾಡಲು ಮನವಿ ಪತ್ರ ಸಲ್ಲಿಸಿ ವಿನಂತಿಸಲಾಗಿದೆ ಎಂದರು. ಇನ್ನು ಜೂನ್ 5ರಂದು ಬೀದರ್ ನಗರದ ಶಾಹೀನ್ ಕ್ಯಾಂಪಸ್ನಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಇಸ್ಲಾಮಿನ ಬೋಧನೆಗಳು ಎನ್ನುವ ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಗುವುದು. ನಂತರದಲ್ಲಿ ಐತಿಹಾಸಿಕ ಬೀದರ್ ಕೋಟೆಯಿಂದ ಫತೆ ದರ್ವಾಜವರೆಗೆ ಹಾಗೂ ಚೌಬಾರದಿಂದ ನೈಕಮಾನ್ವರೆಗೆ ಸಸಿ ನೆಡುವ ಕಾರ್ಯಕ್ರಮ ನಡೆಸಲಾಗುವುದು. ಅದೇ ರೀತಿಯಾಗಿ ಶುಕ್ರವಾರದ ಪ್ರವಚನಗಳ ಮೂಲಕ ನಿಸರ್ಗ ಸಂರಕ್ಷಣೆ ಕುರಿತು ತಿಳುವಳಿಕೆ ಹೇಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಅಲ್ಲಾಹನ ನಾಮದಿಂದ ನಾನು ನಿಜಾಮುದ್ದೀನ್ ಜಮಾತೆ ಇಸ್ಲಾಮಿ ಹಿಂದ್ನ ಮಾಧ್ಯಮ ವಿಭಾಗದ ಸಹಾಯಕ ಸಂಚಾಲಕ. ಜಮಾತೆ ಇಸ್ಲಾಮಿ ಹಿಂದ್ ಅಂತಾರಾಷ್ಟ್ರೀಯ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದೆ. ಏಕೆಂದರೆ ಇವತ್ತು ಆ ದೇವರು ನಮಗೆ ಪುಕ್ಕಟೆಯಾಗಿ ಕೊಟ್ಟಿರುವಂತಹ ನೈಸರ್ಗಿಕ ಸಂಪನ್ನವನ್ನು ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾನೆ. ಅದರಲ್ಲಿ ಭೂಮಿ ಇರ್ಬೋದು, ನೀರು, ಗಾಳಿ, ಬೆಳಕು, ಇವೆಲ್ಲವುಗಳ ಅರಣ್ಯ, ಇವುಗಳನ್ನು ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಂಡು ಹಾಳು ಮಾಡ್ತಾ ಇದ್ದಾನೆ. ಇದರ ದುಷ್ಪರಿಣಾಮಗಳನ್ನು ಕೂಡ ನಾವು ಕಂಡುಕೊಳ್ತಾ ಇದ್ದೇವೆ. ಎಲ್ಲೆಲ್ಲಿ ಇವತ್ತು ಶುದ್ಧವಾದಂಥ ಗಾಳಿ ಹಣ ಕೊಟ್ಟು ಖರೀದುವ ಮಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ. ನೀರು ಇವತ್ತು ನಾವೆಲ್ಲರೂ ಕೂಡ ಏನಂತಂದ್ರೆ ಶುದ್ಧವಾದಂಥ ನೀರನ್ನು ಖರೀದಿ ಮಾಡಿ ನಾವು ಕುಡಿತಾ ಇದ್ದೇವೆ. ಈ ರೀತಿಯಾಗಿ ನಾವು ನೈಸರ್ಗಿಕ ಸಂಪನ್ಮೂಲವನ್ನು ಏನು ಹಾಳು ಮಾಡ್ತಾ ಇದ್ದೇವೆ. ತಮ್ಮ ಮುಖಾಂತರ ನಾವು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದೇನು ಅಂತಂದರೆ, ಈ ಅಮೂಲ್ಯವಾದಂತಹ ಸಂಪತ್ತನ್ನು, ನೈಸರ್ಗಿಕ ಸಂಪತ್ತನ್ನು ನಾವು ಉಳಿಸ್ಕೊಳ್ಬೇಕು. ಅದಕ್ಕಾಗಿ ನಾವು ಕೂಡ ಕೆಲವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ಮತ್ತು ಸರ್ಕಾರಕ್ಕೂ ಕೂಡ, ಅದು ಮುನ್ಸಿಪಾಲ್ಟಿ ಇರ್ಬೋದು, ಸರ್ಕಾರ ಇರ್ಬೋದು, ಅದಕ್ಕೂ ಕೂಡ ನಾವು ಕೆಲವು ಮಾತುಗಳನ್ನು ಹೇಳಬಯಸ್ತೇವೆ. ಮತ್ತು ಸಾರ್ವಜನಿಕರು ಕೂಡ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಾವು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನು ಅಂತಂದರೆ, ಈ ಬೀದರ್ನಲ್ಲಿ ಕಸ ಬಹಳಷ್ಟು ಏನಂತಂದ್ರೆ ಎಷ್ಟೇ ವ್ಯವಸ್ಥೆ ಮಾಡಿದರೂ ಕೂಡ ಕಸದ ವ್ಯವಸ್ಥೆ ಸರಿಯಾಗಿ ಆಗ್ತಾಯಿಲ್ಲ. ಅದನ್ನು ಸಾರ್ವಜನಿಕರು ಈ ಸ್ವಚ್ಛತೆಯ ಪ್ರಜ್ಞೆ ನಮ್ಮಲ್ಲಿ ಬರಬೇಕು. ಸ್ವಚ್ಛತೆ ಇದ್ದರೆ ನಾವು ರೋಗ ರುಜಿನಗಳಿಂದ ನಾವು ಸದೃಢ ಜೀವನವನ್ನು ಸಾಗಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಕಾರಣ ಸ್ವಚ್ಛತೆಯನ್ನು ನಾವು ಕಾಪಾಡಬೇಕು. ಇದಕ್ಕಾಗಿ ನಾವು ಏನಂತಂದ್ರೆ, ಈ ಮುನ್ಸಿಪಾಲ್ಟಿಯ ಒಂದು ಕಾರ್ಪೊರೇಷನ್ ಕಮಿಷನರಿಗೆ ನಾವು ಭೇಟಿಯಾಗಿ ಅವರು ಕೂಡ ಏನಂತಂದರೆ ಈ ಒಂದು ಸ್ವಚ್ಛತೆಯನ್ನು ಮಾಡಲಿಕ್ಕೆ, ಸ್ವಚ್ಛವಾಗಿ ಇಡಲಿಕ್ಕೆ ಬೀದರ್ ನಗರವನ್ನು ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕಂತ ಕೆಲವು ಸಲಹೆ ಸೂಚನೆಗಳನ್ನು ಅವರಿಗೆ ನೀಡೋರಿದ್ದೆ. ಮತ್ತು ಕೆಲವು ಸ್ಥಳಗಳಲ್ಲಿ ಅವರನ್ನು ಕರೆಸಿ ಅಲ್ಲಿ ಸ್ವಚ್ಛ ಮಾಡಿ ಅವರನ್ನು ಕರೆಸಿನಂತಂದರೆ ಕೆಲವು ಕಾರ್ನರ್ ಮೀಟಿಂಗ್ಸ್ಗಳನ್ನು ಕೂಡ ನಾವು ಮಾಡೋರಿದ್ದೇವೆ. ಹೀಗಾಗಿ ಇದೀಗ ಹೇಳಿದ ಹಾಗೆ ನಾವು ಸಸಿಗಳನ್ನು ನೆಡ್ತಾ ಇದ್ದೇವೆ. ಯಾಕಂದರೆ ಇವತ್ತು ಡಿಫಾರೆಸ್ಟೇಷನ್, ಅರಣ್ಯ ನಾಶ ಆಗೋದ್ರಿಂದ ಹಲವಾರು ದುಷ್ಪರಿಣಾಮಗಳನ್ನು ನಾವು ಕಾಣ್ತಾ ಇದ್ದೇವೆ. ಈ ನಾವು ಗಿಡಗಳನ್ನು ಬೆಳೆಸಲಿಕ್ಕೆ ಈ ಕೋಟೆ ಏನಿದಲ್ಲ, ಕೋಟೆಯಿಂದ ಈ ಕಡೆ ಫತೆ ದರ್ವಾಜ ತನಕ ಏನಂತ ನಾವು ಸಸಿಗಳನ್ನು ನಡುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೆ. ಅದೇ ರೀತಿಯಾಗಿ ಚೌಬಾರದಿಂದ ಅಲ್ಲಿ ನೈಕಮಾನ್ ತನಕನೂ ಏನಂತಂದ್ರೆ ಸಣ್ಣ ಸಣ್ಣ ಸಸಿಗಳನ್ನು ನೆಡಬೇಕು ಅನ್ನುವಂಥ ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೇವೆ. ಆಮೇಲೆ ಶುಕ್ರವಾರ ದಿವಸ ಮುಸ್ಲಿಮರು ಬಹಳಷ್ಟು ಏನಂತಂದ್ರೆ ಮಸೀದಿಗೆ ನಮಾಜಿಗೆ ಬರ್ತಾರೆ. ಆವಾಗ ಅವರಿಗೂ ಕೂಡ ಏನಂತಂದ್ರೆ ಮುಸ್ಲಿಮರಿಗೆ ತಾವು ಸಂರಕ್ಷಣೆಯನ್ನು, ಈ ಒಂದು ಪರಿಸರ ಸಂರಕ್ಷಣೆಯನ್ನು ಮಾಡಬೇಕು. ಅವರಿಗೂ ಕೂಡ ಏನಂತ ನಾವು ಅವೇಕ್ನಿಂಗ್ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಅದಲ್ಲದೆ ಇನ್ನೂ ಏನಂತಂದ್ರೆ ಹಲವಾರು ಕಾರ್ಯಕ್ರಮಗಳ ಒಂದು ಪುಸ್ತಕ ಬಿಡುಗಡೆ ಕೂಡ ನಾವು ಇಟ್ಕೊಂಡಿದ್ದೇವೆ. ಪರಿಸರ ಸಂರಕ್ಷಣೆ ಹಾಗೂ ಇಸ್ಲಾಮಿ ಬೋಧನೆಗಳು ಅನ್ನುವಂಥ ಒಂದು ಪುಸ್ತಕ, ಅದರ ಒಂದು ನಾವು ಬಿಡುಗಡೆ ಮಾಡಿ ಅದನ್ನೇನಂತಂದ್ರೆ ನಾವು ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೇವೆ. ಕಾರಣ ಸಾರ್ವಜನಿಕರು ಈ ಒಂದು ಉತ್ತಮವಾದಂತಹ ಒಂದು ಕೆಲಸಕ್ಕೆ ನಮ್ಮ ಒಂದು ಧ್ಯೇಯ ಏನು ಅಂತಂದರೆ, ಉತ್ತಮ ಪರಿಸರ, ಉತ್ತಮ ಭವಿಷ್ಯ. ಪರಿಸರ ಇದ್ದರೆ ಮಾತ್ರ
ನಮ್ಮ ಭವಿಷ್ಯ ಏನಂತ ಉತ್ತಮ ಆಗಲಿಕ್ಕೆ ಸಾಧ್ಯ. ಕಾರಣ ಎಲ್ಲರೂ ಕೂಡ ಈಗ ಎಚ್ಚೆತ್ತುಕೊಂಡು ಈ ಒಂದು ಉತ್ತಮವಾದಂಥ ಪರಿಸರವನ್ನು ಕಾಪಾಡಲಿಕ್ಕೆ, ಸಂರಕ್ಷಣೆ ಮಾಡಲಿಕ್ಕೆ ನಾವೆಲ್ಲ ಕಾರ್ಯಪ್ರವೃತ್ತ ಆಗಬೇಕು ಅನ್ನುವಂಥ ಕರೆಯನ್ನು ಕೊಡ್ತಾ ತಮ್ಮೆಲ್ಲರಿಗೂ ಕೂಡ ನಾನು ಈ ಒಂದು ವಿಚಾರವನ್ನು ಜನರಿಗೆ ತಿಳಿಸಲಿಕ್ಕೆ ವಿನಂತಿ ಮಾಡ್ತಾ ಮಾತನ್ನು ಮುಕ್ತಾಯ. ಧನ್ಯವಾದ.